ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ಒಂದು ಮಾತನ್ನು ನಾವು ಕೇಳಿರ್ತೀವಿ. ಪಾಪ ಅವರು ಮಾಡದೇ ಇರೋ ತಪ್ಪಿಗೆ ನೋವು ತಿಂದ್ಬಿಟ್ರು, ಪಾಪ ಅವರು ಮಾಡದೇ ಇರೋ ತಪ್ಪಿಗೆ ಬಲಿ ಆಗಿಬಿಟ್ರು ಅನ್ನುವಂಥ ಒಂದು ಮಾತನ್ನು ಕೇಳಿರ್ತೀವಿ. ಯಾಕೆ ಮಾತನ್ನು ಹೇಳ್ತೀವಿ ಅಂತಂದರೆ, ಅವ್ರದ್ದು ತಪ್ಪೇ ಇರೋದಿಲ್ಲ, ಬಟ್ ಎಂಡ್ ಆಫ್ ದ ಮ್ಯಾಟರ್ ಅವ್ರು ಬಲಿ ಆಗೋಗಿರ್ತಾರೆ. ಆ ವಿಷಯದಲ್ಲಿ ಯಾರ್ದೋ ಅಪಪ್ರಚಾರಕ್ಕೋ ಅಥವಾ ಯಾರ್ದೋ ಷಡ್ಯಂತ್ರಕ್ಕೋ ಅಥವಾ ಯಾರ್ದೋ ತೀಟೆಗೋ ಅವ್ರು ಬಲಿಯಾಗೋಗಿರ್ತಾರೆ ಇನ್ನೊಬ್ಬ ವ್ಯಕ್ತಿ. ಸೊ ಅಂಥದ್ದೇ ಒಂದು ಘಟನೆ ನಾವೀಗ ಹೇಳ್ತೀವಲ್ಲ ಬಾಯಿ ಮಾತಲ್ಲಿ, ಅಯ್ಯೋ ಪಾಪ ಮಾಡದೇ ಇರೋ ತಪ್ಪಿಗೆ ಹಿಂಗಾಗೋಯ್ತು ಅಂತ. ಇಂಥದ್ದೇ ಒಂದು ಘಟನೆ ಕೇರಳ ರಾಜ್ಯದಲ್ಲಿ ಮೊನ್ನೆ ನಡೆದು ಹೋಗಿದೆ. ಈ ಒಂದು ಘಟನೆ 2 ದಿನಗಳ ನಂತರ, ಅಂದರೆ ನಿನ್ನೆಯಿಂದ ಇಡೀ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಬಹುಶಃ ನೀವು ಒಂದು ವಿಡಿಯೋ ಕ್ಲಿಪ್ಪನ್ನು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಅಂದರೆ ಎಕ್ಸ್ ಅಂತ ಇದೆಯಲ್ಲ ಆ ಖಾತೆ, ಸೊ ಅಲ್ಲಿ ನೀವು ಗಮನಿಸಿರ್ತೀರಿ ಅಂತ ಅನ್ಕೊಳ್ತೀನಿ. ಒಂದು 12 ರಿಂದ 15 ಸೆಕೆಂಡ್ ಒಂದು ವಿಡಿಯೋ ಕ್ಲಿಪ್ಪು. ಓರ್ವ ಯುವತಿ ಬಸ್ನಲ್ಲಿ ನಿಂತ್ಕೊಂಡು ಒಂದು ವಿಡಿಯೋ ಮಾಡ್ತಾ ಇರ್ತಾಳೆ. ಒಬ್ಬ ಗಂಡಸು ಆಕೆಯ ಮುಂಭಾಗದಲ್ಲಿ ನಿಂತಿರ್ತಾನೆ. ಆ ಒಂದು ವಿಡಿಯೋವನ್ನು ನೋಡಿ ಬಹುಶಃ ನಿಮಗೆ ಆ ಒಂದು ವಿಚಾರ ಅಲ್ಲಿಗೆ ಎಂಡ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಅಥವಾ ಏನೋ ಅಸಭ್ಯ ವರ್ತನೆ ಮಾಡಿರ್ತಾನೆ ಹುಡುಗಿ ಜೊತೆ, ಅದಕ್ಕೆ ವಿಡಿಯೋ ಮಾಡಿಬಿಟ್ಟಿದ್ದಾಳೆ, ಅಲ್ಲಿಗೆ ಎಂಡ್ ಆಗಿರುತ್ತೆ ನಿಮಗೆ ಮಾಹಿತಿ ತಿಳಿದಂಥದ್ದು. ಬಟ್ ಆ ವಿಡಿಯೋ ವೈರಲ್ ಆದ ನಂತರ ಏನೇನೆಲ್ಲ ಆಯಿತು ಆ ಒಂದು ಸ್ಟೇಟ್ನಲ್ಲಿ, ಪ್ರೆಸೆಂಟ್ ಆ ಬಲಿಯಾದ್ಮೇಲೆ ಆ ವಿಕ್ಟಿಮ್ ಬಲಿಪಶು ಅವನ ಫ್ಯಾಮಿಲಿ ಪರಿಸ್ಥಿತಿ ಏನು, ನಿಜಕ್ಕೂ ಕೇಳಿಬಿಟ್ರೆ ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮಗೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ಮನುಷ್ಯತ್ವ ಬದುಕೈತಾ, ನಮ್ಮ ಜನ ಏನು ಇಷ್ಟೊಂದು ಕಿತ್ತೋಗಿ ನಿಂತ್ಕೊಬಿಟ್ಟವ್ರೆ ಅಂತ ಅನಿಸುತ್ತೆ. ಯಾವುದೇ ಸಾಮಾಜಿಕ ಜಾಲತಾಣ, ಸಾಮಾಜಿಕ ಮಾಧ್ಯಮ ಕೆಟ್ಟದ್ದೂ ಅಲ್ಲ, ತಪ್ಪೂ ಅಲ್ಲ. ಅದನ್ನು ಯೂಸ್ ಮಾಡುವಂತಹ ಯೂಸರ್ಸು ಅಂದರೆ ಮನುಷ್ಯರು, ನಾವು ನಮ್ಮ ಮನಸ್ಥಿತಿಗಳು ತಪ್ಪು, ನಮ್ಮ ಮನಸ್ಥಿತಿಗಳು ಕೆಟ್ಟದ್ದು ಅಂತ ನಿಮಗೆ ಎಂಡ್ ಆಫ್ ದ ವಿಡಿಯೋ ಅನಿಸುತ್ತೆ. ಓಕೆ, ಈಗ ವಿಚಾರಕ್ಕೆ ಬರೋಣ. ಕೇರಳ ರಾಜ್ಯದ ಕೋಳಿಕೋಡೆ ಅಂತ ಒಂದು ಡಿಸ್ಟ್ರಿಕ್ಟ್ ಇದೆ. ಆ ಒಂದು ಜಿಲ್ಲೆಯಲ್ಲಿ ಗೋವಿಂದಪುರಂ ಅಂತ ಒಂದು ಊರಿದೆ. ಅಲ್ಲಿನ ನಿವಾಸಿ 41 ವರ್ಷದ ದೀಪಕ್ ಅನ್ನುವಂಥವ್ರು. ನನಗೆ ಒಂದು ಫೋಟೋವನ್ನು ಪ್ರಸಾರ ಮಾಡ್ತಾ ಇದ್ದೀನಲ್ಲ, ಈ ವ್ಯಕ್ತಿನೇ ದೀಪಕ್ ಅನ್ನುವಂಥವ್ರು ಕೋಳಿಕೋಡೆ ಜಿಲ್ಲೆಯವರು. ಸಂಕ್ರಾಂತಿ ಹಬ್ಬ ಆಗಿದೆ ಯಾವತ್ತು? ಗುರುವಾರ. ಶುಕ್ರವಾರ ಏನಾಗುತ್ತೆ ಅಂತಂದರೆ ಈ ದೀಪಕ್ ಒಂದು ಬಟ್ಟೆ ಅಂಗಡಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇರ್ತಾರೆ. ಅವರೂರಿನ ರೈಲ್ವೆ ಸ್ಟೇಷನ್ನಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕಾಗಿರುತ್ತೆ. ಖಾಸಗಿ ಬಸ್ನಲ್ಲಿ ಹತ್ಕೊಂಡಿರ್ತಾರೆ. ಬಸ್ ಪೂರ್ತಿ ರಶ್ ಇರುತ್ತೆ. ಶಿಮ್ಜಿತಾ ಮುಸ್ತಫಾ ಅಂತ ಇನ್ನೊಂದು ಫೋಟೋ ಪ್ರಸಾರ ಮಾಡ್ತಾ ಇದ್ದೀನಿ ನೋಡಿ. ಈ ಯುವತಿ ಇಬ್ಬರು ಅದೇ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಬಸ್ಸು ಫುಲ್ ರಶ್ ಆಗಿದೆ. ಆ ರೈಲ್ವೆ ಸ್ಟೇಷನ್ನಿಂದ ಬಸ್ ಸ್ಟ್ಯಾಂಡ್ಗೆ ಆ ಬಸ್ಸು ಕರ್ಕೊಂಡು ಹೋಗ್ತಾ ಇರೋಂಥದ್ದು ಪ್ರಯಾಣಿಕರನ್ನು. ಆ ಮಾರ್ಗ ಮಧ್ಯದಲ್ಲಿ ಈ ಯುವತಿ ಒಂದು ವಿಡಿಯೋ ಮಾಡ್ಕೊಳ್ತಾಳೆ. ಹಿಂಗೆ ಮಾಮೂಲಿ ಹಿಂಗೆ ಹಿಡ್ಕೊಂಡು ನಿಂತಿರ್ತೀವಲ್ಲ, ಹಿಂಗೆ ಬಸ್ ಸ್ಟ್ಯಾಂಡ್ ಹಿಂಗೆ ಅಲ್ಲೇ ಹ್ಯಾಂಗರ್ ಇರ್ತಲ್ಲ, ಅದನ್ನು ಅಲ್ಲಿ ಹಿಡ್ಕೊಂಡೆ ಮೊಬೈಲ್ನ ವಿಡಿಯೋ ಮಾಡಿದ್ದಾಳೆ. ಪ್ರಸಾರ ಮಾಡ್ತಾ ಇದ್ದೀನಿ, ನೋಡ್ಬೋದು ನೀವು. ಅಲ್ಲಿ ದೀಪಕ್ ಅನ್ನುವಂಥ ವ್ಯಕ್ತಿ ಫೋಟೋ ತೋರಿಸೋದಲ್ಲ, ಆ ವ್ಯಕ್ತಿ ಮುಂದೆ ನಿಂತಿದ್ದಾರೆ ನೋಡಿ. ಸೊ ಈ ವಿಡಿಯೋ ಮಾಡ್ಕೊಂಡೋಗಿ ಈ ಹುಡುಗಿ ಮನೆಗೆ ಹೋಗಿ, ಅಂದರೆ ಶುಕ್ರವಾರ ನಡೆದಿರ್ತಕ್ಕಂಥ ಘಟನೆ ಇದು. ಶನಿವಾರ ಏನು ಮಾಡಿದ್ದಾಳೆ, ಅವ್ರ ಮನೆ ಮುಂದೆ ನಿಂತ್ಕೊಂಡು ಒಂದು ವಿಡಿಯೋ ಮಾಡಿ, ಗಂಡಸರು ಹೆಂಗಾಗಿದ್ದಾರೆ ನೋಡಿ, ಹಂಗೆ ಹಿಂಗೆ ನನ್ನ ಜೊತೆ ಮಿಸ್ಬಿಹೇವ್ ಮಾಡ್ದ, ಬಸ್ನಲ್ಲಿ ಅಸಭ್ಯ ವರ್ತನೆ ಮಾಡ್ದ ನನ್ನ ಜೊತೆ, ಹಾಗೆ ಹೀಗೆ ಅಂತ ಅಂದ್ಕೊಂಡು ಶನಿವಾರ ಅವಳದೊಂದು ಸ್ಟಾರ್ಟಿಂಗ್ ಒಂದು ಬೈಟ್ ಹಾಕ್ಬಿಟ್ಟು, ಅಂದರೆ ಅವಳು ಮಾತಾಡಿಬಿಟ್ಟು ಆ ವಿಡಿಯೋ ಪ್ರಸಾರ ಮಾಡ್ತೀನಿ ನೋಡಿ ಅಂತ ಅಂದ್ಬಿಟ್ಟು ಆ ವಿಡಿಯೋನ ಅವಳ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪ್ರಸಾರ ಮಾಡ್ತಾಳೆ, ಶಿಮ್ಜಿತಾ ಅನ್ನುವಂಥ ಆ ಯುವತಿ. ಆ ವಿಡಿಯೋ ನಮ್ಮ ಜನಕ್ಕೇನು ಸತ್ಯ ಏನು ಗೊತ್ತಾಗಬೇಕು, ಸುಳ್ಳೇನು ಗೊತ್ತಾಗಬೇಕು, ಇಮ್ಮಿಡಿಯೇಟ್ ಹೆಚ್ಚು ವೀಕ್ಷಣೆಗಳನ್ನು ಪಡ್ಕೊಳ್ಳುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ವೈರಲ್ ಆಗಿಬಿಡುತ್ತೆ. ಮೋರ್ ದೆನ್ ಅವಳು ಅಪ್ಲೋಡ್ ಮಾಡಿದ ರಾತ್ರಿ ಒಳಗಡೆ 20 ಲಕ್ಷ ಜನರನ್ನು ಆ ವಿಡಿಯೋ ತಲುಪುತ್ತೆ. 2 ಮಿಲಿಯನ್ ವ್ಯೂಸ್ ಆಗುತ್ತೆ. ಯಾವಾಗ ಆ ವಿಡಿಯೋ ವೈರಲ್ ಆಗುತ್ತೆ, ಆ ವಿಡಿಯೋದಲ್ಲಿ ಅವಳ ಉದ್ದೇಶ ಏನು, ಗಂಡಸರು ಸರಿ ಇಲ್ಲ, ಈ ರೀತಿ ನನ್ನ ಜೊತೆ ಅಸಭ್ಯ ವರ್ತನೆ ಮಾಡಿದ ವ್ಯಕ್ತಿ ಹಾಗೆ ಹೀಗೆ ಅಂತ ಹೇಳ್ತಾಳೆ. ಎಲ್ಲೂ ಕೂಡ ಅವನು ಅಸಭ್ಯ ವರ್ತನೆ ಮಾಡಿರೋದಿರಲಿ, ಇವಳ ಕಡೆ ಗಮನ ಐತಿ ಅನ್ನುವಂಥದ್ದು ಕೂಡ ನಮಗೂ ನಿಮಗೂ ಆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತೈತೆ. ಒಂದು ಚೂರು ಗಮನ ಇಲ್ಲ ವ್ಯಕ್ತಿದು. ಅವನದ ಏನೋ ಅವ್ನ ಕೆಲಸ ಏನಿದೆ ಅಂದರೆ ಸೇಲ್ಸ್ ಮ್ಯಾನೇಜರ್ ಕೆಲಸ ಅಂತಂದ್ರೆ ಅವ್ನು ಬೆಳಗ್ಗೆ 7 ಗಂಟೆ 7:15 ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಅಲ್ಲ ಇದು. 8 ಗಂಟೆ ಬೆಳಗ್ಗೆ ಮುಂಜಾನೆ ನಡೆದಿರ್ತಕ್ಕಂಥ ಘಟನೆ. ಅವ್ನ ಕೆಲಸದ ಬಿಜಿನಲ್ಲಿ ಅವನಿದ್ದಾನೆ, ಅವನು ಎಲ್ಲ ಹೋಗ್ಬೇಕು, ಏನೋ ಮಾಡಬೇಕು ಅನ್ನೋ ಆ ವ್ಯಕ್ತಿ. ಬಟ್ ಇವಳ ಇಂಟೆನ್ಷನ್ ವಿಡಿಯೋ ಮಾಡಿಕೊಂಡು ತಗೊಂಡೋಗಿ ಸಾಮಾಜಿಕ ಜಾಲತಾಣ ಅಂದರೆ ಅವಳ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ಲು. 2 ಮಿಲಿಯನ್ ವ್ಯೂಸ್ ಆಯಿತು, ವೈರಲ್ ಆಗೋಯ್ತು ಕೇರಳದಾದ್ಯಂತ. 50% ಜನ ಚೀ ತೂ ಅಂತ ಹೋಗಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರಿಗೆ? ದೀಪಕ್ ಅನ್ನೋಂಥ ವ್ಯಕ್ತಿಗೆ. ಏನು ಸಮಾಜ ಹಿಂಗಾಗ್ಬಿಟ್ಟೈತೆ, ಹೋಗೋ ಬರೋ ಹೆಣ್ಮಕ್ಳನ್ನ ಕಳಿಸೋದು ಹೆಂಗೆ, ಬಡಿಸೋದು ಹೆಂಗೆ ನಾವು, ಹಾಗೆ ಹೀಗೆ ಅನ್ನೋ ಥರ. ಯಾವ ವ್ಯಕ್ತಿ ಅದರಲ್ಲಿ ವಿಕ್ಟಿಮ್ ಇದ್ನಲ್ಲ, ಅಂದರೆ ಬಲಿಪಶು, ಆ ವಿಡಿಯೋದಲ್ಲಿ, ಆ ವ್ಯಕ್ತಿಗೂ ಕೂಡ ಆ ವಿಡಿಯೋ ಸಾಮಾಜಿಕ ಜಾಲತಾಣಗಳ ಮೂಲಕವೇ ತಲುಪುತ್ತೆ. ಆತನ ಫ್ಯಾಮಿಲಿಗೂ ತಲುಪುತ್ತೆ, ಆತನ ಸ್ನೇಹಿತರು ತಲುಪುತ್ತೆ. ಎಲ್ಲ ಕಡೆ ವೈರಲ್ ಆಯಿತು ಅಂತಂದರೆ ಅಫ್ಕೋರ್ಸ್ ನಿಂದೊಂದು ವಿಡಿಯೋ ಬಂದೈತೆ ನೋಡೋದು, ಇನ್ನೊಂದು ವಿಡಿಯೋ ಬಂದೈತೆ ನೋಡೋದು ಕಳಿಸ್ತಾರಲ್ಲ ನಮ್ಮ ಸುತ್ತಮುತ್ತ ಸಮಾಜದಲ್ಲ ಫ್ರೆಂಡ್ಸ್ಗಳು, ಆ ರೀತಿ ಆತನಿಗೂ ಕೂಡ ಬಂದು ತಲುಪೈತೆ ಶನಿವಾರ ರಾತ್ರಿಗೆ.
ಆ ವ್ಯಕ್ತಿ ಅದನ್ನ ನೋಡಿದ್ದಾರೆ, ಮನೆಯವರು ಏನೋ ತಲೆ ಕೆಡಿಸ್ಕೊಬೇಡ ಅಂದ್ರೆ ಆರಾಮಾಗಿರುವಂಥ ಧೈರ್ಯ ಎಲ್ಲ ಹೇಳಿದ್ದಾರೆ. ಓಕೆ ಅಂತ ಅಂದ್ಬಿಟ್ಟು ಆ ವ್ಯಕ್ತಿ ಮಲ್ಕೊಂಡಿದ್ದಾನೆ. ಬೆಳಗ್ಗೆ 7 ಗಂಟೆ 7:30 ಅಷ್ಟರೊಳಗೆಲ್ಲ ಪ್ರತಿದಿನ ವ್ಯಕ್ತಿ ಎದ್ದು ತನ್ನ ಕೆಲಸ ಏನಿದೆ ಅದನ್ನು ಮಾಡೋದಕ್ಕೆ ದೈನಂದಿನ ಕಾರ್ಯ ಅಂತ ಇರ್ತಲ್ಲ ಅದನ್ನು ಮಾಡಬೇಕಿತ್ತಲ್ಲ. ಬಟ್ ಅವತ್ತು ಅಂದರೆ ಭಾನುವಾರ ಬೆಳಿಗ್ಗೆ, ಶನಿವಾರ ನೈಟ್ ಹೋಗಿ ಮಲ್ಕೊಂಡಿದ್ದಾನೆ. ಭಾನುವಾರ ಬೆಳಗ್ಗೆ 7:30 8 ಗಂಟೆ ಆದ್ರೂ ನನ್ನ ಮಗ ಬಾಗಿಲು ತೆಗಿತಿಲ್ಲ ಅಂತಲ್ಲ ಅವ್ರ ಅಮ್ಮ ಏನು ಮಾಡಿದ್ದಾರೆ, ಬಾಗಿಲು ಬಡಿದಿದ್ದಾರೆ. ಒಂದು 3-4 ಸಲ ಬಾಗಿಲು ಬಡಿದಿದ್ದಾರೆ, ತೆಗ್ದಿಲ್ಲ. ಒಳಗಡೆಯಿಂದ ರೆಸ್ಪಾಂಡ್ ಕೂಡ ಬಂದಿಲ್ಲ. ಅಕ್ಕಪಕ್ಕದವ್ರನ್ನ ಸ್ಥಳೀಯರನ್ನ ಕರ್ಕೊಂಡು ಬಂದಿದ್ದಾರೆ ಅವ್ರ ತಾಯಿ ಹುಡುಗಿ. ಹಿಂಗೆ ನನ್ನ ಮಗ ಬಾಗಿಲು ತೆಗಿತಲ್ಲ, ಈ ಥರ ಹಿಂಗಾಗೈತೆ, ಯಾವುದೋ ಒಂದು ವಿಡಿಯೋ ವೈರಲ್ ಆಗೈತೆ, ಟೆನ್ಷನ್ ಆಗಿದ್ದಾನೆ, ಹಾಗೆ ಹೀಗೆ ಬನ್ನಿ ಅಂತಂದಾಗ ಅಕ್ಕಪಕ್ಕದವರೆಲ್ಲ ಬಂದು ಆ ಮನೆಯ ಬಾಗಿಲನ್ನು ಒಡೆದು ಒಳಗಡೆ ಹೋಗ್ತಾರೆ. ದಿಢೀರ ತಾಯಿಗೆ ಹಾಗೆ ಸ್ಥಳೀಯರಿಗೆ ದೊಡ್ಡ ಶಾಕ್. ಆ ದೀಪಕ್ ಅನ್ನೋ ವ್ಯಕ್ತಿ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ನೈಟ್ ಮಾಡ್ಕೊಂಡೋ ಬೆಳಗಿನ ಜಾವ ಮಾಡ್ಕೊಂಡೋ ಯಾವಾಗ ಮಾಡ್ಕೊಂಡೋ ಗೊತ್ತಿಲ್ಲ. ತೆಗೆದು ನೋಡಿದ್ರೆ ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅದಾದ ನಂತರ ಆ ವಿಚಾರ ಅಷ್ಟು ವೈರಲ್ ಆಗಲಿಲ್ಲ. ಯಾವಾಗ ಈ ಒಂದು ಘಟನೆಯಿಂದ ಆ ವ್ಯಕ್ತಿ ಆ ರೀತಿ ಆದ ಅನ್ನುವಂಥದ್ದು ಬೆಳಕಿಗೆ ಬರುತ್ತಲ್ಲ, ಜನ ಮತ್ತೆ ಅದೇ ವಿಡಿಯೋವನ್ನು ಹೋಗಿ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಏನಿದು ರಿಯಾಲಿಟಿ ಅನ್ನುವಂಥದ್ದನ್ನು ಚೆಕ್ ಮಾಡ್ತಾರೆ. ಎಲ್ಲಿಯೂ ಕೂಡ ಯಾರ್ಯಾರು ಕೆಟ್ಟದಾಗ ಬೈದಿರ್ತಾರಲ್ಲ, ಗಂಡಸರು ಹಂಗೆ ಹಿಂಗೆ ಅಂತ, ಅವ್ರಗಳಿಗೂ ಕೂಡ ಮಕ್ಕಳದಂಗಾಗಿರುತ್ತೆ. ನಾವು ಸರಿಯಾಗಿ ನೋಡ್ಲಿಲ್ವಾ ವಿಡಿಯೋನ, ಇಮಿಡಿಯೇಟ್ ಆಗಿ ನಾವೆಲ್ಲ ಕಮೆಂಟ್ಸಲ್ಲಿ ಬೈದ್ಬಿಟ್ವಾ, ನಾವೆಲ್ಲ ತೇಜೋವಧೆ ಮಾಡ್ಬಿಟ್ವಾ, ಅವ್ರನ್ನ ಜಡ್ಜ್ಮೆಂಟಿಗೆ ಬಂದ್ಬಿಟ್ವಾ, ಎಲ್ಲೂ ಕೂಡ ಆ ವ್ಯಕ್ತಿ ಆಕೆಯ ಜೊತೆಗೆ ಮಿಸ್ಬಿಹೇವ್ ಮಾಡಿದ್ದಾನೆ ಅಂತ ಒಂದು ಸೆಕೆಂಡ್ ಕೂಡ ನಮಗೆ ಕಾಣಿಸ್ತಿಲ್ವಲ್ಲ, ಆ ವ್ಯಕ್ತಿಯ ಗಮನ ಈ ಕಡೆ ಇಲ್ಲಕ್ಕೆ ಇಲ್ವಲ್ಲ ಅನ್ನುವಂಥದ್ದು ಜನರಿಗೆ ಅರ್ಥ ಆಯಿತು. ಆಗೇನು ಮಾಡ್ತಾರೆ, ಅದೇ ಇನ್ಸ್ಟಾಗ್ರಾಮ್ನ ವಿಡಿಯೋಗೆ ಆ ಯುವತಿಗೆ ಕಮೆಂಟ್ಸ್ನಲ್ಲಿ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಉಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಮಿಡಿಯೇಟ್ ಏನು ಮಾಡ್ತಾಳೆ ಅವಳು, ಇನ್ಸ್ಟಾಗ್ರಾಮ್ ಅಕೌಂಟ್ನ ಪಬ್ಲಿಕ್ ಇದ್ದದನ್ನು ಪ್ರೈವೇಟ್ ಮಾಡ್ಕೊಳ್ತಾಳೆ. ಈ ಕಡೆ ಅಂದರೆ ಭಾನುವಾರ ಬೆಳಗ್ಗೆ 8 ಗಂಟೆ 9 ಗಂಟೆಗೆ ಗೊತ್ತಾಗೋಗುತ್ತೆ ಸುದ್ದಿ ಅವ್ನು ಸತ್ತೋಗಿದ್ದಾನೆ ವ್ಯಕ್ತಿ ಅನ್ನುವಂಥದ್ದು. ಸೊ ಅವ್ರ ಫ್ಯಾಮಿಲಿಯವರ ಗೋಳಾಟ, ಆಕ್ರಂದನ, ಚೀರಾಟ ನೋಡೋದಕ್ಕೆ ಆಗ್ತಿಲ್ಲ. ಸಿನಿಮಾಗಳಲ್ಲಿ ನೋಡ್ತೀವಲ್ಲ ನಾವು, ಆ ರೀತಿ ಆ ವ್ಯಕ್ತಿ ಹಿಂದೆ ದೀಪ ಇಟ್ಕೊಂಡು ಅವ್ರ ತಾಯಿ ಗೋಳಾಡ್ತಾ ಇದ್ದಾರೆ, ಅವ್ರ ಅಣ್ಣ ತಮ್ಮದಿರೆಲ್ಲ ಅಳ್ತಾ ಇದ್ದಾರೆ. ನಮ್ಮ ಅಣ್ಣ ಡೀಸೆಂಟ್ ವ್ಯಕ್ತಿ, ನೀವು ಆ ವ್ಯಕ್ತಿ ಫೋಟೋನ ಪ್ರಸಾರ ಮಾಡೋದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಆ ಥರ ಮಾಡುವಂಥ ವ್ಯಕ್ತಿ ಅಲ್ಲ. ಸಮಾಜದಲ್ಲಿ ಇದ್ದಾರೆ ರೀ, ಗಂಡಸರು ಇದ್ದಾರೆ, ಹೆಂಗಸರು ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. 99% ಒಂದು 3-4% ಕಚಡಗಳು ಇರ್ತಾರೆ, ಕೆಟ್ಟವರು ಇರ್ತಾರೆ, ಕೆಟ್ಟ ಮನಸ್ಥಿತಿಯವರು ಇರ್ತಾರೆ. ಆದರೆ ಪ್ರತಿ ಗಂಡಸರು ಅದೇ ರೀತಿ ಇರಲ್ಲ. ಸೊ ಯಾವಾಗ ಪ್ರೈವೇಟ್ ಆಗೋಗುತ್ತೆ ಆ ಹುಡುಗಿ ಅಕೌಂಟು, ಜನ ಇಮ್ಮಿಡಿಯೇಟ್ ಆಗಿ ಜಾತಿ ಧರ್ಮ ಎಲ್ಲವನ್ನು ಮರೆತು ಅವಳಿಗೆ ಬೈಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಇಮಿಡಿಯೇಟ್ ಆ್ಯಕ್ಷನ್ ತಗೋಬೇಕು ಗೌರ್ಮೆಂಟು ಅಂತ ಅವಳ ಮೇಲೆ ಪ್ರಹಾರ ನಡೆಸ್ತಾರೆ. ಸೊ ನಿನ್ನೆ ಸೋಮವಾರ ಇಡೀ ದೇಶದಾದ್ಯಂತ ಈ ಒಂದು ವಿಚಾರ ಬೆಳಕಿಗೆ ಬರುತ್ತೆ. ನಮ್ಮಲ್ಲಿ ಕನ್ನಡದ ಮಾಧ್ಯಮಗಳಲ್ಲಿ ಈ ಒಂದು ಸುದ್ದಿ ಅಷ್ಟಾಗಿ ಬರಲಿಲ್ಲ. ಒಂದು ಕಡೆ ಗಿಲ್ಲಿ, ಮತ್ತೊಂದು ಕಡೆ ಬಿಗ್ ಬಾಸು, ಮತ್ತೊಂದು ಕಡೆ ಯಾರೋ ಪೊಲೀಸಪ್ಪನ ಕಾಮಕಾಂಡ ಅಂತ ಬರ್ತೈತಲ್ಲ, ಸೊ ಆ ಒಂದು ಸುದ್ದಿ ನಡುವೆ ಈ ಒಂದು ಸುದ್ದಿ ಬರಲಿಲ್ಲ. ಸೊ ವಿಚಾರ ಏನು ಅಂತಂದರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ನೀವು ನೋಡ್ತಾ ಇರುವಂಥದ್ದು ಒಂದು ಸಾಮಾಜಿಕ ಜಾಲತಾಣದ ಒಂದು ಪ್ಲಾಟ್ಫಾರ್ಮ್, ಒಂದು ಯೂಟ್ಯೂಬ್. ಇದೇ ರೀತಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಸಾಕಷ್ಟು ಆ್ಯಪ್ಗಳನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ. ಯಾವ ಕಾರಣಕ್ಕೆ ಆ್ಯಪ್ಗಳು ನಮ್ಮ ಕೈಗೆ ಬಂದು ತಲುಪಿದ್ದಾವೆ, ಅಥವಾ ಅದನ್ನು ಸಂಶೋಧನೆ ಮಾಡಿ ಬಿಟ್ರಲ್ಲ, ಆಚೆಗೆ ಇನ್ವೆಂಟನ್ ಮಾಡಿ ಬಿಟ್ರಲ್ಲ ನಮಗೆ ದೊಡ್ಡ ದೊಡ್ಡ ಸಾಧಕರು, ಯಾವ ಕಾರಣಕ್ಕೆ ಬಿಟ್ಟರು ಅವನ್ನ? ಜನರಿಗೆ ಸಾಮಾಜಿಕವಾಗಿ ಎಲ್ಲೋ ನಡೆಯುವಂಥ ಒಂದು ವಿಚಾರ ತಲುಪಲಿ, ತಿಳಿಯಲಿ ಅಂತ. ಅದಕ್ಕಿಂತ ಬಿಫೋರ್ ನಾವು ಯಾವ್ದಾದ್ರು ಪುಸ್ತಕ ತೊಗೊಂಡು ಓದಬೇಕಿತ್ತು, ಯಾವ್ದಾದ್ರು ಬುಕ್ಸ್ ತೊಗೊಂಡು ಓದ್ಕೊಂಡು ಇವತ್ತು ಅಲ್ಲಿ ನಡೀತಂತೆ ಇಲ್ಲಿ ನಡೀತಂತೆ ಇಲ್ಲ ನ್ಯೂಸ್ಗಳಲ್ಲಿ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ನೋಡಬೇಕಿತ್ತು ಈ ರೀತಿ ಆಯಿತು ಅಂತ. ಬಟ್ ಸಾಮಾಜಿಕ ಜಾಲತಾಣಗಳು ಇರುವುದರಿಂದ ಕ್ಷಣಾರ್ಧದಲ್ಲೇ ಎಲ್ಲೋ ನಡೆಯುವಂತಹ ಒಂದು ಘಟನೆ, ಎಲ್ಲೋ ನಡೆಯುವಂಥ ಒಂದು ವಿಚಾರ ಇಮಿಡಿಯೇಟ್ ನಿಮಗೆ ಬೆಳಕಿಗೆ ಬಂದು ತಲುಪುತ್ತೆ. ಅದರಲ್ಲಿ ಒಳ್ಳೆಯದನ್ನು ಉಪಯೋಗಿಸ್ಕೋಬೇಕು ಅಂತ. ಬಟ್ ಇಂಥ ಕಚಡಗಳು ಫೇಮಸ್ ಆಗೋಕ್ಕೋಸ್ಕರ ಅವಳಿಗಿದ್ದಂಥ ಒಂದು 10,000 ಫಾಲೋವರ್ಸ್ ಏನೋ ಮೇ ಬಿ. ಸೊ ಈಗ ಪ್ರೈವೇಟ್ ಮಾಡ್ಕೊಂಡಿದ್ದಾಳೆ, 9,000 ಬಂದು ನಿಂತಿದೆ ಅದು. ಸೊ ಒಂದು ವಿಡಿಯೋಯಿಂದ ನಾನು ಫೇಮಸ್ ಆಗಬೇಕು ಅಂತ ಆ ಹುಡುಗಿ ಯಾರನ್ನೋ ಬಲಿ ಕೊಟ್ಬಿಟ್ಲಲ್ಲ, ಹಿಂದೆ ಮುಂದೆ ಯೋಚನೆ ಮಾಡಿದೆ. ಇನ್ನು ಕೆಲವರು ಜಡ್ಜ್ಮೆಂಟಿಗೆ ಬಂದ್ಬಿಟ್ರಲ್ಲ, ಗಂಡಸರು ಹಾಗೆ ಹೇಗೆ ಅಂತ. ಆ ಗಂಡಸರಲ್ಲಿ ನಿಮ್ಮ ಅಪ್ಪನೂ ಇದ್ದಾರೆ, ನಿಮ್ಮ ಅಣ್ಣನೂ ಇದ್ದಾನೆ, ತಮ್ಮನೂ ಇದ್ದಾನೆ, ಗಂಡನೂ ಇದ್ದಾನೆ, ನಾಳೆ ದಿನ ನಿಮ್ಗೆ ಹುಟ್ಟೋ ಮಗುನೂ ಇದೆ, ಅದು ಕೂಡ ಗಂಡಸಿನ ಜಾತಿನೇ. ಸೊ ತಪ್ಪು ಯಾರೇ ಮಾಡಿದ್ರು ತಪ್ಪೇ. ಗಂಡು ಜಾತಿ ಹೆಣ್ಣು ಜಾತಿ ಅನ್ನುವಂಥದ್ದೇನಿಲ್ಲ ಇಲ್ಲಿ. ಕೆಲವೊಂದು ಕಡೆ ಸಮಾನತೆ ಬೇಕು, ಇಂಥದಕ್ಕೆ ಸಮಾನತೆ ಬೇಡವೇ ಬೇಡ, ಜಡ್ಜ್ಮೆಂಟಿಗೆ ಬಂದ್ಬಿಡ್ತೀವಿ ಇಮಿಡಿಯೇಟಾಗಿ. ತಪ್ಪು ಮಾಡಿದ್ನ ಅಲ್ಲಿ ಹೆಂಗ್ಸ್ ತಪ್ಪು ಮಾಡೋಳ, ಗಂಡ್ಸ್ ತಪ್ಪು ಮಾಡೋಳ, ಜಡ್ಜ್ಮೆಂಟ್ ಬೇಕಾಗಿಲ್ಲ, ಗಂಡಸೇ ತಪ್ಪು ಮಾಡಿರ್ತಾನೆ ಅನ್ನೋದು ಇಮಿಡಿಯೇಟ್ ನಮ್ಮ ಮನಸ್ಥಿತಿಗಳಲ್ಲಿ ಬಂದ್ಬಿಟ್ಟಿರ್ತಕ್ಕಂಥದ್ದು. ಸೊ ಯಾವಾಗ ಈ ಒಂದು ಸುದ್ದಿ ವ್ಯಾಪಕವಾಗಿ ನಿನ್ನೆಯಿಂದ ಚರ್ಚೆಗೆ ಕಾರಣವಾಗುತ್ತೆ, ಸೊ ಅಲ್ಲಿನ ಸ್ಥಳೀಯ ಜನರು ಇವರೆಲ್ಲ ಸೇರಿಕೊಂಡು ಅಲ್ಲಿನ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಏನಿದ್ದಾರೆ ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿ ಅವಳ ಮೇಲೆ ಇಮಿಡಿಯೇಟ್ ಆಕ್ಷನ್ ತಗೋಬೇಕು ಅಂತ ಅಂದ್ಕೊಂಡು ಈಗ ಹುಡುಗಿ ಮೇಲೆ ಕೇಸ್ ದಾಖಲಾಗಿದೆ. ಸೊ ವಿಚಾರ ಇಷ್ಟೇ. ನೀವು ಈ ರೀತಿ ಸುದ್ದಿಯನ್ನು ಕೇಳುವಂಥದ್ದು ಅಪರೂಪ ಏನಲ್ಲ, ನಮ್ಮ ಸುತ್ತಮುತ್ತ ಕೇಳಿರ್ತೀವಿ, ಬಟ್ ಬೆಳಕಿಗೆ ಬಂದಿರಲ್ಲ. ಬಟ್ ಸಾಮಾಜಿಕ ಜಾಲತಾಣಗಳನ್ನ ಏನಕ್ಕೆ ಉಪಯೋಗಿಸ್ಕೋಬೇಕು ಅನ್ನುವಂಥದ್ದು ನಮಗೆ ಅರ್ಥ ಆಗಿಬಿಟ್ಟಿದ್ರೆ ಸಾಕು. ಬಟ್ ಕೆಟ್ಟದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇರುವಂಥದ್ದು. ಯಾವುದೋ ಏನೋ ಒಂದು ವಿಡಿಯೋ ಬರುತ್ತೆ ಅಂತಂದ್ರೆ ಅದಕ್ಕೆ ಅತಿ ಹೆಚ್ಚು ಶೇರ್ಗಳು, ಅತಿ ಹೆಚ್ಚು ಲೈಕ್ಸ್ಗಳು. ಅದು ಕೆಟ್ಟದ್ದು ಅಂತ ಗೊತ್ತು, ಕಮೆಂಟ್ಸಲ್ಲಿ ಹೋಗಿ ಬೈತಾ ಇರ್ತಾರೆ.
ಕಾಮೆಂಟ್ಸಲ್ಲಿ ಹೋಗಿ ಬೈಯೋವಂಥವ್ರು ಯಾಕೆ ಹೋಗಿ ನೋಡಬೇಕಿತ್ತು ಅಂತ ಪ್ರಶ್ನೆ ಹುಡ್ಕೊಳ್ಳುತ್ತೆ. ಸೊ ಒಟ್ಟಾರೆಯಾಗಿ ಒಂದು ಇನ್ನೋಸೆಂಟ್ ಜೀವ ಬಲಿಯಾಗೋಯ್ತು ಈ ಒಂದು ಘಟನೆಯಿಂದ. ಯಾರದ್ದೋ ತಪ್ಪಿಗೆ, ಸಮಾಜದಲ್ಲಿ ನಾವು ಬಳಸ್ತೀವಿ ಅಂತ ಹೇಳಿದ್ಮೇಲೆ ಆರಂಭದಲ್ಲಿ ಒಂದು ಮಾತು, ಯಾರದ್ದೋ ಮಾಡಿದ್ದ ತಪ್ಪಿಗೆ ಇನ್ಯಾರೋ ಬಲಿಯಾದರು ಅಂತ. ಆ ರೀತಿಯ ಘಟನೆ ಕೇರಳದಲ್ಲಿ ಕೋಳಿಕೊಡೆಯಲ್ಲಿ ನಡೆದು ಹೋಗಿದೆ. ಇನ್ನು ಮುಂದೆ ಆ ರೀತಿ ನಡಿಬಾರ್ದು ಅಂತಂದರೆ ಜನ ಸ್ವಲ್ಪ ಎಚ್ಚೆತ್ತುಕೊಳ್ಳಬೇಕು. ಯಾವುದೇ ವಿಡಿಯೋ ಬರ್ತಾ ಇದೆ ಅಂತಂದರೆ ಹಿಂದೆ ಮುಂದೆ ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡು ಹೌದು ಇದು ಸತ್ಯವೋ ಮಿಥ್ಯವೋ ಅಂತ ತಿಳಿದುಕೊಂಡು ಆಮೇಲೆ ಕಾಮೆಂಟ್ಸಲ್ಲೋ ಜಡ್ಜ್ಮೆಂಟ್ಗೋ ಕೋರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಜಡ್ಜ್ಮೆಂಟ್ ಇಲ್ಲೇ ಸಿಕ್ಬಿಡುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಸೊ ಹಾಗಾಗಿ ಈ ಒಂದು ವಿಚಾರವನ್ನು ನಿಮಗೆ ತಿಳಿಸ್ಬೇಕು ಅಂತ ಈ ಒಂದು ವಿಡಿಯೋವನ್ನು ಮಾಡಿದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ತಿಳಿಸಿ. ಇಂಥ ಟ್ಯಾಲೆಂಟೆಡ್ಗಳಿರ್ತಾವಲ್ಲ, ಯಾರನ್ನ ಬಳಸ್ಕೊಂಡು ನಾನು ಫೇಮಸ್ ಆಗಬೇಕು ಅಂತ ಅಂಥವ್ರನ್ನ ಬೆಳೆಸೋದಲ್ಲ, ಮೊಟಕುಗೊಳಿಸಬೇಕು. ನಮ್ಮ ಸುತ್ತಮುತ್ತವೂ ಕೂಡ ಇರ್ತವೆ. ಸೊ ಎಚ್ಚರ ಅಂಥವ್ರಿಂದ ಅಂತ ಹೇಳ್ತಾ ಈ ಒಂದು ವಿಡಿಯೋ ನನಗೆ ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.